ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ನಮ್ಮ ಹಳ್ಳಿ ಸ್ಟೈಲ್ನಲ್ಲಿ. ಬನ್ನಿ ಇವತ್ತು ತಲೆ ಮಾಂಸದ ಸಾರನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ, ಅದು ಸಾಂಬಾರು ತುಂಬ ಗಟ್ಟಿನೂ ಇರಬಾರ್ದು, ಅಷ್ಟು ತೆಳುವಾಗಿ ಅಷ್ಟು ಚೆನ್ನಾಗಿ ಸಾಂಬಾರನ್ನ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬನ್ನಿ ಹಾಗಿದ್ರೆ ನೋಡೋಣ. ಇವತ್ತು ತಲೆ ಮಟನ್ ಸಾರನ್ನ ಮಾಡೋದನ್ನ ಹೇಳ್ಕೊಡ್ತೀನಿ. ಇವಾಗ ತಲೆ ಮಟನ್ನ ಚೆನ್ನಾಗಿ ತೊಳೆದು ಕೆರೆದು ಚೆನ್ನಾಗಿ, ಅದು ಮಟನ್ ತೊಳೆಯೋಕ್ಕೆ ನನಗೊಂದು ಅರ್ಧ ಗಂಟೆ ಮೇಲೆ ತೊಗೊಂಡಿದೆ. ನನಗೆ ಅಷ್ಟು ಚೆನ್ನಾಗಿ ತೊಳಿಬೇಕು, ಅದನ್ನ ತಿಕ್ಕಿ ತೊಳಿಬೇಕು. ಇಲ್ಲ ಅಂದರೆ ಅದು ಸ್ಮೆಲ್ಲು, ನಾವು ಚೆನ್ನಾಗಿ ಮಸಾಲೆ ಹಾಕಿ ಮಾಡಿದ್ರೂ ಸಾಂಬಾರು ಚೆನ್ನಾಗಿ ಬರಲ್ಲ. ಇವಾಗ ಕುಕ್ಕರ್ನ ತೊಗೊಂಡು ಕುಕ್ಕರ್ಗೆ ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮತ್ತು ಅರಿಶಿನ ಪುಡಿ ಹಾಕ್ಬಿಟ್ಟು ಅದು ಫ್ರೈ ಆದಮೇಲೆ ಈರುಳ್ಳಿನ ಹಾಕಿ, ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇವಾಗ ಮಟನ್ನ ಫ್ರೈ ಮಾಡೋದಕ್ಕೆ. ಇದು ಸ್ವಲ್ಪ ಫ್ರೈ ಆಗಲಿ. ಈರುಳ್ಳಿ ಫ್ರೈ ಆದಮೇಲೆ ನಾವು ಇದಕ್ಕೆ ಮಟನ್ನ ಸೇರಿಸ್ಕೋಬೇಕು. ಮಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಟನ್ನು ಚೆನ್ನಾಗಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿಲಿ ಚೆನ್ನಾಗಿ ಫ್ರೈ ಆಗಬೇಕು, ಅದು ಹಸಿ ವಾಸನೆ ಹೋಗೋವರೆಗೂ. ಯಾವುದೇ ನೀವು ನಾನ್ ವೆಜ್ ಐಟಮ್ ಮಾಡಿದ್ರೆ ಚೆನ್ನಾಗಿ ನೀರೆಲ್ಲ ವಾಸನೆ ಹೋಗೋವರೆಗೆ ಅದು ಚೆನ್ನಾಗಿ ಫ್ರೈ ಮಾಡಿದ್ರೇ ಅದು ಸ್ಮೆಲ್ಲು ಚೆನ್ನಾಗಿ ಮಟನ್ ಸಾರು ಆಗಲಿ ಚಿಕನ್ ಸಾರು ಆಗಲಿ ಟೇಸ್ಟ್ ಬರೋದು. ಇವಾಗ ನಾವು ಇಲ್ಲಿ ಮುಚ್ಚಳ ಮುಚ್ಚಿ ಹಾಗೆಯೇ ಅದು ಫ್ರೈ ಆಗಕ್ಕೆ ಬಿಡೋಣ. ಇಲ್ಲಿ ಒಂದು ಬಾಣಲಿನ ತೊಗೊಂಡು 1 ಸ್ಪೂನಷ್ಟು ಎಣ್ಣೆ ಹಾಕಿ, ಬ್ಯಾಡಗೆ ಮೆಣಸಿಕಾಯಿ ಸ್ವಲ್ಪ, 1-2 ಖಾರದ ಮೆಣಸಿಕಾಯಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ, ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಇದು ಫ್ರೈ ಮಾಡ್ಕೊಳ್ಳೋಣ. ಈ ಕಡೆ ಜಾರನ್ನ ತೊಗೊಂಡು ಜಾರ್ಗೆ ಸ್ವಲ್ಪ 1-2 ಸ್ಪೂನಷ್ಟು ಹುರ್ಗಡ್ಲೆ, ಒಂದು ಹೋಳು ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ, 1-2 ಹಸಿಮೆಣ್ಸಿನ್ಕಾಯಿ, 1 ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನ ಮಸಾಲನ ರೆಡಿ ಮಾಡ್ಕೊಳ್ಳೋಣ. ಹಾಗೆ ಒಂದು ಸ್ವಲ್ಪ ಗಸಗಸೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ಒಂದು 3 ಇಂಚಷ್ಟು ಚಕ್ಕೆ ಮತ್ತು ಕಾಳು ಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ನೀವು ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಅದು ಫ್ರೈ ಆಗಿದೆ, ನೀರೆಲ್ಲ ಸೀದೋಗಿದೆ. ಸೀದೋದ್ಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ಮಿಕ್ಸ್ ಮಾಡಿಕೊಂಡು ಇದನ್ನು ಸಪ್ರೇಟಾಗಿ ನಾವು ವಿಸಿಲ್ ಮಾಡಬೇಕು. ಮಸಾಲೆ ಹಾಕಿದಾಗ ವಿಸಿಲ್ ಮಾಡೋಕ್ಕೆ ಹೋದರೆ ಚೆನ್ನಾಗಿ ಬೇಯಲ್ಲ. ಅದಕ್ಕೋಸ್ಕರ ರುಚಿಗೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಒಂದು 5-6 ವಿಸಿಲ್ನ ನಾವು ಕೂಗಿಸ್ಬೇಕಾಗತ್ತೆ. ತಲೆ ಮಟನ್ ಚೆನ್ನಾಗಿ ಬೆಂದ್ರೇ ಅದು ರಸ ನಮಗೆ ಟೇಸ್ಟ್ ಸಿಗೋದು. ಇದು ಬೇಯಲಿಲ್ಲ ಅಂದರೆ ಮೂಳೆಲೆಲ್ಲ ಮಟನ್ ಹಾಗೆ ಅಂಟ್ಕೊಂಡ್ಬಿಟ್ಟಿರುತ್ತೆ. ನೋಡಿ ಇವಾಗ 4-5 ವಿಸಿಲ್ ನಾನು ಮಾಡಿದ್ದೀನಿ. ಚೆನ್ನಾಗಿ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ಬೋದು. ಅದರಲ್ಲಿ ಏನು ತುಪ್ಪದ ಐಟಮ್ ಇರುತ್ತೆ ಅದರಲ್ಲೆಲ್ಲ ಮೂಳೆಯಲ್ಲೆಲ್ಲ ಎಣ್ಣೆ ಎಲ್ಲ ಇಳ್ಕೊಂಬಿಟ್ಟಿರುತ್ತೆ, ಅಷ್ಟು ರಸ ಚೆನ್ನಾಗಿ. ಇದಕ್ಕೆ ನಾನು ಹಿತ್ಕಿದ ಬೇಳೆ ಹಾಕ್ತಾಯಿದ್ದೀನಿ, ಅಂದರೆ ಅವರೇ ಬೇಳೆ. ಫಸ್ಟೇ ಹಾಕ್ಬಿಟ್ರೆ ಅವರೇ ಬೇಳೆ ಎಲ್ಲ ಬೆಂದೋಗ್ಬಿಡುತ್ತೆ. ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ರುಬ್ಬಿರೋ ಅಂಥ ಮಸಾಲೆನ ಹಾಕಿ ಮಿಕ್ಸ್ ಮಾಡೋಣ. ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು. ನಾವು ಹಳ್ಳಿ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತಾ ಇರ್ತೀವಿ ಅದೇ ರೀತಿ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ನೀರನ್ನ ಹಾಕೋಣ. ಇನ್ನು ಸ್ವಲ್ಪ ನಮಗೆ ಎಷ್ಟು ಬೇಕು ನೀರು ಅಷ್ಟು ಹದಕ್ಕೆ ನಾವು ನೀರನ್ನ ಹಾಕ್ಕೊಳ್ಳೋಣ. ನೀರು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಟೇಸ್ಟಿಯಾಗಿ ಇರುತ್ತೆ, ತುಂಬ ಹೆಲ್ತ್ಗೂ ಕೂಡ ಒಳ್ಳೆಯದು. ಮಕ್ಕಳಿಗಾಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು, ಕೈ ಕಾಲು ನೋವು ಮೂಳೆಗಳಿಗೆಲ್ಲ ತಲೆ ಮಟನ್ ಈ ರೀತಿ ಸೂಪ್ ಆಗಿರ್ಬೋದು, ಸಾಂಬಾರಾಗಿರ್ಬೋದು ಮಾಡಿಕೊಟ್ರೆ ಒಳ್ಳೆಯದು ಹೆಲ್ತಿಗೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ. ಇವಾಗ ಮುಚ್ಚಳ ಮುಚ್ಚಿ ತೆಗಿತಾಯಿದ್ದೀನಿ. ಮತ್ತೆ ನಾನು ಒಂದು ವಿಸಿಲ್ ಮಾಡಿದೆ, ಅದ್ರ ಜೊತೆಗೆ ಎಲ್ಲ ಮಸಾಲೆ ಎಲ್ಲ ಬೆಂದಿರಲಿ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ, ವಾವ್ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತಂದರೆ ನೋಡಿ, ಸೂಪರಾಗಿ ಕಾಣಿಸ್ತಾ ಇದೆ ತಲೆ ಮಟನ್ ಸಾರು. ಅದು ಹಿತ್ಕಿದ ಬೇಳೆ ಹಾಕಿರೋದ್ರಿಂದ ಅವರೇ ಬೇಳೆ, ಅದು ಕೂಡ ಸ್ಮೆಲ್ಲು ಸೂಪರಾಗಿ ಬಂದಿದೆ. ಸಾಂಬಾರು ಮಾತ್ರ ಸಖತ್ತಾಗಿರುತ್ತೆ. ಮುದ್ದೆ ರೆಡಿ ಮಾಡಿದ್ದೀನಿ. ಈ ಕಡೆ ಮುದ್ದೆ ಜೊತೆಗೆ ಕಾಂಬಿನೇಷನ್ ಮಾತ್ರ ಸೂಪರಾಗಿರುತ್ತೆ. ಇವಾಗ ನಾವು ಸರ್ವ್ ಮಾಡೋಣ ಬನ್ನಿ. ತಲೆ ಮಟನ್ ಸಾರು ರೆಡಿಯಾಗಿದೆ. ಇದೇ ರೀತಿ ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಆದಷ್ಟು ಹೆಲ್ದಿಯಾಗಿರಿ ಅಂತ ಹೇಳಿ ಹೋಟ್ಲಿಗೆ ಹೋಗೋದನ್ನು ಕಮ್ಮಿ ಮಾಡಿ ಇದೇ ರೀತಿ ಮನೇಲಿ ಟೇಸ್ಟಿಯಾಗಿ ಮಾಡ್ಕೊಳ್ಳಿ. ಯಾರಪ್ಪ ಕ್ಲೀನ್ ಮಾಡೋರು ಅಂತ ಸೋಂಬೇರಿ ಮಾಡೋಕ್ಕೆ ಹೋಗಬೇಡಿ. ಚೆನ್ನಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದರೆ ಹಾಗೆಯೇ ಲೈಕ್ ಮಾಡಿ.